ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಟಾಕ್ ಫೈಟ್ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಮುಂದುವರೆದಿದೆ. ಮಂಡ್ಯದಲ್ಲಿ 5ನೇ ದಿನದ ಪಾದಯಾತ್ರೆಯ ಹೊತ್ತಿನಲ್ಲೇ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಡಿ ಶಿವು ಅಂತ ಜರೆದಿದ್ದಾರೆ. ಸಾಕು ನಿಮ್ಮ ಹಣದ ವ್ಯಾಮೋಹ, ನಿಮ್ಮ ಲೂಟಿ ಸಾಕು, ನನ್ನ ಕುಟುಂಬದ ವಿರುದ್ಧ ಯಾವ ತನಿಖೆ ಬೇಕಾದರೂ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ನನಗೆ ಒಬ್ಬನೇ ಮಗ ಇರೋದು ಅಂತ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ಕುಮಾರಸ್ವಾಮಿ ಅವರು ಇವತ್ತು ಸಹ ಮುಂದುವರೆಸಿದ್ದು, ಕೊಚ್ಚೆ ಮೇಲೆ ಕಲ್ಲೆಸಿಬೇಡಿ, ನನಗೊಬ್ಳು ಮಹಿಳೆ ಕರೆ ಮಾಡಿದ್ರು, ನಿನ್ನೇನೋ ವಿಡಿಯೋ ಪ್ಲೇ ಮಾಡಿದ್ರಂತೆ, ಸೊ ಅದಕ್ಕೆ ನಾನು ಹೇಳೋದು ಸಿಡಿ ಶಿವು ಅಂತ ಇಲ್ಲಿ ಮತ್ತೆ ಆ ಸಿಡಿ ಶಿವು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ನನಗೊಬ್ಬನೇ ಮಗ ಇರೋದು, ನೀವೆಂಥದ್ದೇ ತನಿಖೆಯನ್ನು ಮಾಡಿಸ್ಕೊಳ್ಳಿ, ನಾನು ಎಲ್ಲದಕ್ಕೂ ರೆಡಿ, ನಿಮ್ಮ ಲೂಟಿ ಸಾಕು ಅಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನೋಡೋಣ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿಯಲ್ಲಿ ನಾವೇಂತ ಬೆಂಬಲ ಕೊಡಬೇಕು. ಶಿವಕುಮಾರ್ ಅವರೇ, ನಾಳೆ ಪಶ್ಚಾತ್ತಾಪ ಪಡೋದಿದೆ. ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಣಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ. ಮಾನ್ಯ ಶಿವಕುಮಾರ್ ಅವರೇ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ, 2,500 ಕೋಟಿ ರೂಪಾಯಿ ಸಜ್ಜ ಮಾಡಿದ್ರ, ನಾಟಾರ ಮನೆ ಕರ್ಕೊಂಡು ಹೋಗ್ತೀವಿ, ಅಮಿತ್ ಶಾ ಮನೆ ಹಿಂಗೆಲ್ಲ ನಡೀತಾವು. ಅದಕ್ಕೆ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರಲ್ಲ, ವಿಜಯೇಂದ್ರ ಏನೇನೋ ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿತೀವಿ ಹೊರಗೆ. ಈಗ ನಾನು ನಮ್ಮ ಪ್ರಿಯಾಂಕ್ ಹೇಳ್ದಂಗೆ ಯಾರು ನಂಬೇಡಿ, ಬರೀ ಯಾರನ್ನ ಯಡಿಯೂರಪ್ಪನವ್ರು ನಂಬೇಕು, ಯೋಗೇಶ್ ನಂಬೇಕು, ಯತ್ನಾಳ್ ನಂಬೇಕು, ಕುಮಾರಸ್ವಾಮಿ ನಂಬೇಕು, ಇಷ್ಟೇ ತಾನೆ? ಅವ್ರಿಗೆ ಏನ್ ಹೇಳ್ತಾರೆ ನೋಡೋಣ. ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು 70-75 ವರ್ಷದ ತಾಯಿ ಫೋನ್ ಮಾಡ್ತೇನೆ, ಯಾಕಪ್ಪ ನೀನು ಈ ಕಳಕಾಟದ ಬಗ್ಗೆ ನೀನು ಮಾತಾಡ್ತೀಯ, ಕೊಚ್ಚೆ ಮೇಲೆ ಕಲ್ಯಾಕೆ ಎಸಿದೀಯ, ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡ ನೀನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ್ ಬೇಡ ನಿನ್ಗೆ. ಇದನ್ನ ಒಬ್ಬ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಈ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು, ಮಾತಾಡದೆ ಮೌನವಾಗಿದ್ರೂ ಕಷ್ಟ. ಅದೇಂತದ ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರಂತೆ. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ. ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟಿ ಚಾಳಿ, ಆ ಹುಟ್ಟಿದ ಚಾಳಿ ಎಲ್ಲಾದ್ರೂ ಹೋಗ್ತದ ಅದು? ಈ ನಾಡಿನ ಜನತೆ ಮುಂದೆ ಹೇಳಿದ್ರು, ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಹೇಳಿದ್ರು, ಕುಮಾರಸ್ವಾಮಿ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾನೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆದರು, ನನಗೂ ಒಂದು ಅವಕಾಶ ಕೊಡ್ರಪ್ಪ, ನನಗೂ ಪೇಪರ್ ಸಹಿ